ಎಸ್ ರಿಯಲ್ ಸ್ಟಾರ್ ಉಪ್ಪಿ ಅವರ ಬರ್ತ್ಡೇಗೆ ಪ್ರತಿ ವರ್ಷ ಅವರ ಅಭಿಮಾನಿಗಳು ವಿಶಿಷ್ಟವಾದ ವಿಶೇಷ ಇರುವಂಥ ಒಂದಷ್ಟು ಗಿಫ್ಟ್ಗಳನ್ನು ತರ್ತಾರೆ. ಬಟ್ ಈ ಸರಿನೂ ಅಷ್ಟೇ ಒಂದು ಸ್ಪೆಷಲ್ ಗಿಫ್ಟ್ ಬಂದಿದೆ, ಸ್ಪೆಷಲ್ ಹಾರ ಬಂದಿದೆ. ಯಾಕೆಂದರೆ ಆ ಹಾರನೇ ತುಂಬ ಸ್ವೀಟ್ ಅಂತ. ಯಾವ ಕಾರಣಕ್ಕೆ ಸ್ವೀಟ್ ಅಂತ ಹೇಳ್ತಿದ್ದೀನಿ ಅಂತ ನಮ್ಮ ಉಪ್ಪಿ ಅವರ ಅಭಿಮಾನಿ ಇದ್ದರೆ ಅವ್ರ ಮಾತುಗಳ ಕೇಳ್ತೋಣ. ಸರ್ ನಮಸ್ತೆ. ಸರ್ ಈ ಥರದೊಂದು ಯೋಚನೆ, ಯಾಕೆಂದರೆ ಪ್ರತಿ ವರ್ಷ ನೋಡ್ತಾ ಇರ್ತೀವಿ ಉಪ್ಪಿ ಅವರ ಅಭಿಮಾನಿಗಳು ಅಂತಂದರೆ ವೆರೈಟಿ ಕಂಟೆಂಟ್ಗಳ ಜೊತೆನೇ ಬರ್ತೀರಾ. ಯಾಕೆಂದರೆ ಗಿಫ್ಟ್ ಆಗಲಿ ವಿಷಯಗಳೆಲ್ಲ ಅದ್ಭುತವಾಗಿರುತ್ತೆ. ಸೊ ಈ ಥರದೊಂದು ಹಾರ ಕೊಡಬೇಕು ಅಂತ ಯಾವ ಥಾಟ್ ಬಂತು ಅಂತ? ಸರ್ ಮೊದಲಿಗೆ ನಮ್ಮಣ್ಣ ಉಪ್ಪಿ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್ ನಾವು ಪ್ರತಿ ವರ್ಷವೂ ಒಂಥರ ಡಿಫ್ರೆಂಟಾಗಿ ಮಾಡಬೇಕು. ಪ್ರತಿ ವರ್ಷವೂ ಹಾರಗಳಾಗ್ತಾಯಿದೆ. ಹಾರ ಅದಾಗಿ ಒಂದು 5 ನಿಮಿಷಗೆಲ್ಲ ಅದು ವೇಸ್ಟ್ ಆಗುತ್ತೆ ಸರ್. ಸುಮ್ಮನೆ ₹1000 ಕೊಟ್ಟು ಅದು ವೇಸ್ಟ್, ಏನಿಗೂ ಯೂಸ್ ಆಗೋಲ್ಲ ಒಂದು 5 ನಿಮಿಷ ಆದಮೇಲೆ. ಅದಕ್ಕೆ ನಾವೇನು ಮಾಡಿದ್ರಿ, ಒಂಥರ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ. ಯಾಕಂದರೆ ನಮ್ಮ ಅಣ್ಣ ಉಪೇಂದ್ರವರೇ ಒಂಥರ ಡಿಫ್ರೆಂಟು. ಅವ್ರು 100 ಭಾಗದ ಅವ್ರ ಅಭಿಮಾನಿ ಅಟ್ಲೀಸ್ಟ್ ಒಂದು ಭಾಗನೇ ಇರಬೇಕು. ಅದಕ್ಕೆ ನಾವು ಒಂದು ಭಾಗ ಯೋಚನೆ ಮಾಡಿ ಒಂದು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ಹಾರ ಮಾಡಿದ್ರಿ ಸರ್. ಚಾಕ್ಲೇಟ್ ಹಾರ ಮಾಡಿಸ್ಬಿಟ್ಟು ಏನಂದರೆ ಇಲ್ಲಿ ಬಂದಿರೋ ಅಭಿಮಾನಿಗಳಿಗೆ ಎಲ್ಲರಿಗೂ ಅಭಿಮಾನಿ ಪಾಲಿಗೆ ಇರೋ ಯಾವತ್ತಿದೆ ದೇವರೇ, ಅದು ಇಲ್ಲಿ ಬಂದಿರೋ ಎಲ್ಲ ಅಭಿಮಾನಿಗಳು ಆ ಚಾಕ್ಲೇಟು ಪ್ರಸಾದ ಥರ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಸರ್. ಆಮೇಲೆ ಇನ್ನೊಂದು ಕಲ್ಲೆ ಉಂಡೆ ಇದ್ದಿದೆ. ಈ ಕಲ್ಲೆ ಉಂಡೆ ಮಿಠಾಯಿ ಉಂಡೆ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಒಂದು ಟೀಮ್ ಇದೆ. ಆ ಟೀಮಲ್ಲಿ ಇರೋದಕ್ಕೆ ಮಾತ್ರ ಅದು. ಇನ್ನು ಇಲ್ಲಿ ಬಂದಿರೋ ಅಭಿಮಾನಿಗಳು ಕೊಟ್ಟಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ. ಅದಕ್ಕೆ ಏನು ಮಾಡಿದ್ವಿ, ನಾವು ಚಾಕ್ಲೇಟ್ ಹಾರನ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಅಣ್ಣನ ಫಸ್ಟ್ ಹಾರ ಹಾಕ್ಬಿಟ್ಟು ಆ ಚಾಕ್ಲೇಟ್ ಹಾರ ಎಲ್ಲ ಅಭಿಮಾನಿಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಸರ್. ಎಷ್ಟು ಕೆ ಜಿ ಇದೆ ಸರ್? ಎಲ್ಲಿ ಮಾಡಿಸಿದ್ದು? ಎಷ್ಟು ದಿನ ತಗೋತು ಅಂತ ಹಾರ ಮಾಡೋಕ್ಕೆ? ಸರ್ ಇದು ನಾನು ಮಾಡಿಸಿದ್ದು ಚೆನ್ನೈಗೆ ಸರ್. ಚೆನ್ನೈಗೆ 15 ದಿವಸಕ್ಕೆ ಮುಂಚೆ ಹೇಳಿದೆ, ಅಲ್ಲಿ ಮಾಡಿಸಿದ್ದು. ಅದು 3000 ಚಾಕ್ಲೇಟ್ ಇದೆ ಸರ್. 3000 ಚಾಕ್ಲೇಟಲ್ಲಿಗೆ ಮಾಡಿಸಿರೋದು ಸರ್. ಜೊತೆಗೆ ಹೇಳ್ತಾ ಇದ್ರಿ ಅಂದರೆ ನಿಮ್ಮ ಬೈಕಿಗೆ 1437 ಅಂತಲೇ ಅವಾಗಿಂದ ಎಷ್ಟೋ ವರ್ಷದಿಂದ ಮಾಡ್ಕೊ ಬಂದಿದ್ರಿ, ಯಾವ ಕಾರಣ ಅಂತ? ಸರ್ ನಾನು 2005 ಒಂದು ಬೈಕ್ ತೊಗೊಂಡೆ ಸರ್. ಆ ಬೈಕ್ ನಂಬರು 1437. 14 ಅಂದರೆ ಎಲ್ಲರಿಗೂ ಗೊತ್ತು, ಐ ಲವ್ ಯು ಅಂತ. 7ಗೆ ಉಪೇಂದ್ರ, 7 ಅಕ್ಷರ ಬರುತ್ತೆ ಉಪೇಂದ್ರಗೆ. ಅದಕ್ಕೆ ನನ್ನ ಗಾಡಿ ನಂಬರ್ 1437. ಆವಾಗಿಂದ ಆ ಕೇಕ್ ನಾನು ಏನೇ ಮಾಡಿದ್ರು 1437, ನಾನು ಏನೇ ಒಂದು ಪ್ಲ್ಯಾನ್ ಮಾಡಿದ್ರು ಅದು ಲಾಸ್ಟಲ್ಲಿ 1437 ಬರಲೇಬೇಕು ಸರ್. ನೋಡಿ ನಾನು ಇಲ್ಲೂ ಹಾಕ್ಸ್ಕೊಂಡಿದ್ದು 1437 ಅಂತ. ಅದು ನಾನು ಫಸ್ಟು ಹಾಕ್ಸ್ಕೊಂಡಿದ್ದು 147 ಐ ಲವ್ ಯು ಉಪೇಂದ್ರ ಅಂತ. ಆಮೇಲೆ ಇನ್ನೊಂದು ಏನಂದರೆ ಅದೃಷ್ಟ ಸರ್, ನನಗೆ 3 ಹೆಣ್ಮಕ್ಳಿದ್ದಾರೆ. ಜನವರಿ 14ಗೆ ನಾನು 2 ಮಕ್ಳು ಹುಟ್ಟಿದ್ದು, ಗಂಗಾ ಗೌರಿ 14. ನನ್ನ ದೊಡ್ಡ ಮಗಳು ಜೂನ್ 7ನೇ ತಾರೀಕು ಹುಟ್ಟಿತ್ತು, 7. 3 ಹೆಣ್ಮಕ್ಳು. ಆ ಥರ ಅದೂ ಆಯ್ತಿಲ್ಲ ಸರ್ 147. ನನ್ನ ಅದೃಷ್ಟ ಸರ್ ಅದು. ಆ್ಯಕ್ಚುಲಿ ಅದು 147 ಅಂದರೆ ಐ ಲವ್ ಯು ಉಪೇಂದ್ರ ಅಂತಲೇ ಸರ್. ಈಗ ಈ ವರ್ಷ ತುಂಬ ಸ್ಪೆಷಲ್ ಏನಕ್ಕೆ ಅಂತಂದರೆ ಯುವ ಸಿನಿಮಾ, ಯಾಕಂದರೆ ತುಂಬ ಗ್ಯಾಪ್ ನಂತರ ಅಗೇನ್ ಡೈರೆಕ್ಷನ್ ಮಾಡ್ತಿರೋಂಥದ್ದು. ಎಷ್ಟು ನಿರೀಕ್ಷೆ ಇದೆ ಅಂತ ಸಿನಿಮಾ ಮೇಲೆ? ಸರ್ ನಾವು ಇವಾಗ ಯುವ ಬಗ್ಗೆ ಮಾತಾಡೋದಕ್ಕಿಂತ ಉಪೇಂದ್ರ ಫಿಲಿಮು, ಯಾಕಂದರೆ ಉಪೇಂದ್ರ ಫಿಲಿಮ್ ನಾವು ಥಿಯೇಟ್ರಲ್ಲಿ ನೋಡಿದಾಗ ನಾನು ಒಂದು ಸಲ ಉಪೇಂದ್ರ ನೋಡಬೇಕು ಅನ್ನೋದು ಒಂದು ಆಸೆ ಇತ್ತು. ಆವಾಗ ಒಂದು 25 ವರ್ಷದ ಹಿಂದೆ. ಆವಾಗ ನಾನು ಈ ಥರ ನಮ್ಮ ಅಣ್ಣ ಪಕ್ಕ ನಿಂತ್ಕೊತೀನಿ ಅನ್ನೋ ಕನಸಲ್ಗೆ ಇದ್ದಿಲ್ಲ ಸರ್. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಅಣ್ಣ ಹತ್ರ ಒಬ್ಬ ಡ್ರೈವರ್ ಇದ್ದರು, ರಾಜು ಅಂತ. ಅವರು ರಾಜು ಅವರಿಂದ ನಾನು ನಮ್ಮ ಅಣ್ಣನ ಪರಿಚಯ ಆಗಿ, ಅವ್ರ ಮೂಲಕದಿಂದ ಪರಿಚಯ ಆಗಿ ಇವತ್ತು ನಾನು ಕ್ಯೂವಲ್ಲಿ ಬರ್ತಾಯಿದ್ದೆ ಸರ್. ಇದೇ ಥರ ಪಾಪ ಎಲ್ಲ ಎಷ್ಟು ಅಭಿಮಾನಿಗಳು ಕ್ಯೂವಲ್ಲಿ ಬರ್ತಾರೆ, ಅದೇ ಥರ ನಾನು 25 ವರ್ಷದಿಂದ ಕ್ಯೂವಲ್ಲಿ ಬಂದೆ. ಇವತ್ತು ಅಷ್ಟು ಕಷ್ಟಪಟ್ಟು ಇವತ್ತು ನಮ್ಮ ಅಣ್ಣ ನಾನು ಗುಡ್ಸೋ ಥರ, ನಮ್ಮ ಹುಡುಗ ಮುರಳಿಯನ್ನು ಗುಡ್ಸೋ ಥರ ಬೆಳೆದಿದ್ದೀನಿ ಸರ್. ಅಷ್ಟೇ ಸರ್. ಸೂಪರ್ ಸಿನಿಮಾ ಬಂದಾಗ ಸಿಂಬಲ್ ಇಟ್ಕೊಂಡು ಬಂದಾಗ ಅಭಿಮಾನಿಗಳಿಗೆ ಅದಕ್ಕೊಂದು ಹೆಸರಿಟ್ಟು ಸೂಪರ್ ಅಂತ ಕೊಟ್ಟರೆ, ಈಗ ಯುವಗೆ ಆ ಥರದೊಂದು ಚಿಹ್ನೆ ಬಂದಿದೆ. ಏನಂತ ಹೆಸರು ಕೊಡೋಕ್ಕೆ ಯಾವ ಥಾಟಲ್ಲಿ ಯೋಚನೆ ಮಾಡ್ತಿದ್ರೆ, ಏನಿರ್ಬೋದು ಅಂತ? ಸರ್ ನಾವು ಆ ಸಿನಿಮಾ ಲೋಗೋ ಬಿಟ್ಟಾಗೆ ನಾನು ಫೋನ್ ಮಾಡಿದೆ, ಅಣ್ಣ ಏನಣ್ಣ ಲೋಗೋ ಈ ಥರ ಇದೆ, ಫಿಲಿಮ್ ಹೆಸರು ಏನಣ್ಣ ನಿಮ್ಗೇನು ಅನಿಸುತ್ತೆ ರೀ ಅಂದರೆ, ನಾವು ತಿಮ್ಮಪ್ಪನ ಭಕ್ತಲ್ಲ ಅಣ್ಣ, ತಿರುಮೂರ್ತಿ ಪಂಗ್ನಾಮ ಅನಿಸುತ್ತೆ ಅಣ್ಣ. ನೋಡಿದ್ರೆ ಪಂಗ್ನಾಮ ಅಂತಲೇ ಅನಿಸ್ತುತ್ತೆ ಅಣ್ಣ. ರೀ ನಿಮ್ಗೆ ಏನು ಅನಿಸುತ್ತೆ ನೀವು ತಿಳ್ಕೊಂಡ್ರಿ. ಅವರು ಹೇಳೋದೇ ಆಯಿತು ಸರ್, ನಿಮ್ಗೆ ಭಾವನೆಗೆ ಏನು ಅನಿಸುತ್ತೆ ಅದು ತಿಳ್ಕೊಂಡ್ರಿ ಅಂತಲೇ ಹೇಳೋದು ಸರ್. ಥ್ಯಾಂಕ್ ಯು ಒಳ್ಳೆಯದಾಗು. ಎಸ್ ಇದಿಷ್ಟು ಉಪ್ಪಿ ಅವರ ಅಭಿಮಾನಿ ಮುರಳಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.